ಟಾಯ್ಲೆಟ್ಗೆ ಹೋದ ಮಹಿಳೆ, ಇಬ್ಬರು ಗಂಡಸರಿಂದ ವಿಕೃತಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಆಕೆ ಬಯಲು ಬಹಿರ್ದೆಸೆಗೆ ಹೋದಾಗ ಏಕಕಾಲದಲ್ಲಿ ಇಬ್ಬರು ಯುವಕರು ಆಕೆಯ ಮೇಲೆ ದಾಳಿಯನ್ನ ನಡೆಸಿ ಅತ್ಯಾಚಾರವನ್ನ ಮಾಡಿದ್ದಾರೆ. ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಬಯಲು ಬಹಿರ್ದೆಸೆಗೆ ಹೋಗುವಂತದನ್ನ ನಿಲ್ಲಿಸೋಕೆ ನಮ್ಮ ಸರ್ಕಾರಗಳಿಂದ ಆಗ್ತಾ ಇದೆ. ಸರ್ಕಾರಗಳು ಕೊಟ್ಟಂತಹ ಯೋಜನೆಗಳನ್ನ ಸಮರ್ಪಕವಾಗಿ ಬಳಸಿಕೊಂಡಿದ್ದೆ ಆದರೆ ಮನೆಯ ಹೆಂಗಸರು ಹೊರಗಡೆ ಹೋಗುವಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಯಾದಗಿರಿ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಇಬ್ಬರು ಗಂಡಸರು ಓರ್ವ ಮಹಿಳೆಯ ಮೇಲೆ ವಿಕೃತಿಯನ್ನ ಮೆರೆದಿದ್ದಾರೆ. ಆಕೆ ಬಯಲು ಬಹಿರ್ದೆಸೆಗೆ ಹೋದಾಗ ಏಕಕಾಲದಲ್ಲಿ ಇಬ್ಬರು ಯುವಕರು ಅಥವಾ ಇಬ್ಬರು ಗಂಡಸರು ಆಕೆಯ ಮೇಲೆ ದಾಳಿಯನ್ನ ನಡೆಸಿ ಅತ್ಯಾಚಾರವನ್ನ ಮಾಡಿದ್ದಾರೆ. ತಮ್ಮ ಕಾಮ ತೃಷೆಯನ್ನ ತೀರಿಸಿಕೊಂಡಿದ್ದಾರೆ. ಇದು ಒಂದು ಘಟನೆ ಅಷ್ಟೇ. ಅಂದ್ರೆ ಬಯಲು ಬಹಿರ್ದೆಸೆಗೆ ಆ ಮಹಿಳೆ ಹೋಗ್ತಾ ಇದ್ರು. ಆಕೆಯನ್ನ ಬೆನ್ನಟ್ಟಿದಂತಹ ಈ ಗಂಡಸರು ಆಕೆಯ ಹಿಂದೆ ಹೋಗಿ ಆಕೆಯನ್ನ ಹಿಡಿದು ಅತ್ಯಾಚಾರವನ್ನ ಎಸಗಿರುವಂಥದ್ದು ಒಂದು ಘಟನೆ. ಇದು ಅಲ್ಲಿ ಇಲ್ಲಿ ಬಹಳಷ್ಟು ಕಡೆಗಳಲ್ಲಿ ಆಗ್ತಾನೆ ಇರುತ್ತೆ. ಕೆಲವೊಂದಿಷ್ಟು ಸುದ್ದಿ ಆಗುತ್ತೆ, ಕೆಲವೊಂದಿಷ್ಟು ಸುದ್ದಿ ಆಗೋದೇ ಇಲ್ಲ. ಮಾನ ಮರ್ಯಾದೆಗೆ ಅಂಜಿದಂತಹ ಮಹಿಳೆಯರು ಅದನ್ನ ಮನೆಯಲ್ಲಿ ಹೇಳ್ಕೊಳ್ಳೋದೇ ಇಲ್ಲ. ಹಾಗಾಗಿ ಎಷ್ಟೋ ಸುದ್ದಿಗಳು ಮುಚ್ಚಿ ಹೋಗುತ್ತೆ. ಇಲ್ಲಿ ಕಾರಣ ಏನು ಅಂತ ಹೇಳಿದ್ರೆ, ಆ ಮಹಿಳೆಯನ್ನ ಅವರು ಫಾಲೋ ಮಾಡಿದ್ರು, ಆಕೆಯ ಮೇಲೆ ಅತ್ಯಾಚಾರವನ್ನ ಮಾಡಿದ್ರು. ಆಮೇಲೆ ಆಕೆ ಮನೆಯಲ್ಲಿ ಬಂದು ಹೇಳಿದ್ಲು ಅಥವಾ ಆಕೆ ಸಹಿಸಿಕೊಳ್ಳಾರದೆ ಪೊಲೀಸಿಗೆ ದೂರು ಕೊಟ್ಲು. ಏನೋ ಇವತ್ತು ಆ ಇಬ್ಬರು ಗಂಡಸರ ಅರೆಸ್ಟ್ ಆಗಿದೆ. ಪೊಲೀಸರು ಅವರನ್ನ ಬಂಧನ ಮಾಡಿದ್ದಾರೆ. ಇದು ಒಂದು ಘಟನೆಗೆ, ಇದು ಕೇವಲ ಒಂದು ಘಟನೆ. ಆ ಮಹಿಳೆ ಹೇಳಿದ್ಲು, ಅವರು ಅರೆಸ್ಟ್ ಆದ್ರು, ನಂತರದಲ್ಲಿ ಅವರಿಗೆ ಏನು ಶಿಕ್ಷೆ ಆಗಬೇಕು ಅದೆಲ್ಲ ಆಗತ್ತೆ. ಹಾಗಾದ್ರೆ ಇಷ್ಟಕ್ಕೆ ಇಂತಹ ಪ್ರಕರಣಗಳು ನಿಲ್ಲುತ್ತಾ? ಸಾಧ್ಯನೇ ಇಲ್ಲ. ಇವತ್ತು ನಾವು ಇಡೀ ದೇಶ ಎಷ್ಟು ಮುಂದುವರೆದಿದೆ, ನಾವು ಬೇರೆ ಬೇರೆ ಗ್ರಹಗಳಿಗೂ ಕೂಡ ಹೋಗ್ತಾ ಇದ್ದೇವೆ, ಎಷ್ಟು ಡಿಜಿಟಲೀಕರಣ ಆಗಿದ್ದೇವೆ, ತಂತ್ರಜ್ಞಾನ ವಿಜ್ಞಾನ ಬಹಳಷ್ಟು ಬಂದಿದೆ. ಇಷ್ಟೆಲ್ಲ ಮಾತನಾಡ್ತೀವಿ, ನಮ್ಮ ದೇಶ ಬಹಳಷ್ಟು ಮುಂದುವರಿತಾ ಇದೆ ಅಂತ ಹೇಳಿ. ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಬಯಲು ಬಹಿರ್ದೆಸೆಗೆ ಹೋಗುವಂಥದ್ದನ್ನ ನಿಲ್ಲಿಸೋಕೆ ನಮ್ಮ ಸರ್ಕಾರಗಳಿಂದ ಆಗ್ತಾ ಇಲ್ಲ. ಅದೆಷ್ಟೋ ಸರ್ಕಾರಗಳು ಬಂದು ಹೋದ್ರೂ ಕೂಡ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋಕೆ ಆಗ್ತಾ ಇಲ್ಲ. ನಾವು ಪ್ರತಿನಿತ್ಯ ಉತ್ತರ ಕರ್ನಾಟಕದ ಯಾವುದೇ ಹಳ್ಳಿಗಳಿಗೂ ಹೋದ್ರೂ ಕೂಡ ಯಾವ ಹಳ್ಳಿಯೂ ಕೂಡ ಇವತ್ತಿಗೂ ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮಗಳು ಆಗಿಲ್ಲ. ಕೇವಲ ಸರ್ಕಾರದ ಮಟ್ಟದಲ್ಲಿ ದಾಖಲೆಗಳಲ್ಲಿ ಮಾತ್ರ ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮ ಅಂತ ಹೇಳಿ ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಂಡು ಫೋಟೋಗಳನ್ನ ಹಾಕಿ ಬಹಳಷ್ಟು ಕೀರ್ತಿಯನ್ನ ತೆಗೆದುಕೊಳ್ಳುವಂತ ಕೆಲಸಗಳನ್ನ ಆಯಾಯ ಗ್ರಾಮ ಪಂಚಾಯತ್ಗಳು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ನ ಆಡಳಿತ ಮಂಡಳಿಗಳು, ಸರ್ಕಾರಗಳು ಮಾಡ್ತಾ ಇದೆ. ಹೊರತಾಗಿ ಯಾವ ಗ್ರಾಮ ಕೂಡ ಇವತ್ತಿಗೂ ಕೂಡ ಬಯಲು ಬಹಿರ್ದೆಸೆ ಆಗಿಲ್ಲ. ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಪ್ರತಿ ಹಳ್ಳಿಗಳಲ್ಲಿ ರಸ್ತೆಗಳ ಇಕ್ಕೆಲಗಳಲ್ಲಿ ಮತ್ತು ಪೊದೆಗಳಲ್ಲಿ ಇವತ್ತಿಗೂ ಮಹಿಳೆಯರು ಅಥವಾ ಪುರುಷರು ಶೌಚಗಳನ್ನ ಮಾಡೋದನ್ನ ನೋಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಎರಡಕ್ಕೆ ಅಂತ ಹೇಳ್ತೀವಲ್ವಾ, ಎರಡಕ್ಕೆ ಹೋಗುವಂತ ಕೆಲಸಗಳನ್ನ ಇವತ್ತಿಗೂ ಕೂಡ ಪ್ರತಿ ಹಳ್ಳಿಗಳಲ್ಲೂ ಕಾಣ್ತೇವೆ. ಸ್ವಾತಂತ್ರ್ಯ ನಂತರದಲ್ಲಿ ಅದೆಷ್ಟೋ ಯೋಜನೆಗಳಿಗೆ, ಮೂಲಭೂತ ಸೌಕರ್ಯಗಳಿಗೆ ಎಷ್ಟೋ ಸರ್ಕಾರಗಳು ಹಣವನ್ನ ವಿನಿಯೋಗಿಸ್ತಾ ಇದೆ, ಖರ್ಚು ಮಾಡ್ತಾ ಇದೆ. ಆದ್ರೆ ಇವತ್ತಿಗೂ ಕೂಡ ಮನೆ ಮನೆಗೆ ಟಾಯ್ಲೆಟ್ ಆಗಲಿ ಅಥವಾ ಸಮುದಾಯ ಶೌಚಾಲಯಗಳಾಗಲಿ ಇಲ್ವೇ ಇಲ್ಲ. ಹೆಸರಿಗೆ ಮಾತ್ರ ಸಮುದಾಯ ಶೌಚಾಲಯಗಳನ್ನ ಕಟ್ಟಿದ್ದೇವೆ, ಮನೆ ಮನೆಗೆ ಶೌಚಾಲಯಗಳನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಬಡಾಯಿಯನ್ನ ಕೊಚ್ಕೊಳ್ಳುವಂತಹ ಕೆಲಸಗಳನ್ನ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಆ ಕಟ್ಟಿದಂತಹ ಮನೆಗಳ ಶೌಚಾಲಯಗಳು ಅಲ್ಲಿ ಕೇವಲ ಹಳೆಯ ವಸ್ತುಗಳನ್ನು ಇಡೋದಕ್ಕೆ ಅಥವಾ ಕುರಿ ನಾಯಿಗಳನ್ನ ಅಲ್ಲಿ ಕಟ್ಟೋದಕ್ಕೆ ಮಾತ್ರ ಸೀಮಿತ ಆಗಿದೆ. ಹೊರತಾಗಿ ಆ ಟಾಯ್ಲೆಟ್ಗಳಲ್ಲಿ ಜನ ಉಪಯೋಗ ಮಾಡ್ತಾರೆ. ಉಪಯೋಗ ಮಾಡಿದ್ರು ಕೂಡ ಆ ಟಾಯ್ಲೆಟ್ಗೆ ಬಳಸೋಕೆ ಬೇಕಾದಂತಹ ನೀರು ನಮ್ಮಲ್ಲಿಲ್ಲ. ನೀರಿನ ವ್ಯವಸ್ಥೆ ಕೂಡ ಅಷ್ಟೇ. ಮನೆ ಮನೆಗೆ ಗಂಗೆ ಅಂತ ಹೇಳಿ ಬಡಾಯಿಯನ್ನ ಕೊಚ್ಕೊಳ್ಳುವಂಥ ಸರ್ಕಾರ ಇವತ್ತಿಗೂ ಕೂಡ ಯಾವ ಮನೆಗಳಿಗೂ ಕೂಡ ಸರಿಯಾದಂತಹ ನೀರಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸ್ತಾ ಇಲ್ಲ. ನೀರಿಲ್ಲ, ಟಾಯ್ಲೆಟ್ಗಳಿಲ್ಲ, ಕರೆಂಟ್ ಇಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75ಕ್ಕೂ ಅಧಿಕ ವರ್ಷಗಳಾದರೂ ಕೂಡ ಇವತ್ತಿಗೂ ಮೂಲಭೂತ ಸೌಲಭ್ಯ ವಂಚಿತ ಆಗಿವೆ ನಮ್ಮ ಗ್ರಾಮಗಳು. ಈ ಒಂದು ಟಾಯ್ಲೆಟ್ ಪ್ರಕರಣವನ್ನೇ ನಾವು ಗಮನಿಸಿದಾದ್ರೆ ಅಕ್ಕಪಕ್ಕದಲ್ಲಿ, ರಸ್ತೆಯ ಅಕ್ಕಪಕ್ಕದಲ್ಲಿ ಮಹಿಳೆಯರು ಶೌಚಕ್ಕೆ ಸಂಜೆಯ ಹೊತ್ತಿಗೆ ಹೋಗ್ತಾರೆ. ಯಾವುದಾದ್ರೂ ವಾಹನಗಳು ಬಂದರೆ ಸಾಕು ಎದ್ದು ನಿಲ್ತಾರೆ, ಗಂಡಸರು ಬಂದರೆ ಸಾಕು ಎದ್ದು ನಿಲ್ತಾರೆ, ಮತ್ತೆ ಹೋದ ನಂತರ ವಾಪಸ್ ಕೂತ್ಕೊಳ್ತಾರೆ. ಎಷ್ಟು ಅವಮಾನಕರ ಅಲ್ವಾ, ಎಷ್ಟು ಮುಜುಗುರದ ಸಂಗತಿ ಅಲ್ವಾ. ಯಾಕೆ ಸರ್ಕಾರಗಳಿಗೆ ಅರ್ಥ ಆಗ್ತಿಲ್ಲ? ಓಕೆ, ಸರ್ಕಾರದ ಒಂದು ಮಾತನ್ನ ಸೈಡ್ಗಿಡೋಣ. ಜನ ಕೂಡ ಹಾಗೆ ಅಲ್ವಾ. ಸರ್ಕಾರಗಳು ಕೊಟ್ಟಂತಹ ಯೋಜನೆಗಳನ್ನ ಸಮರ್ಪಕವಾಗಿ ಬಳಸಿಕೊಂಡಿದ್ದೆ ಆದರೆ ಮನೆಯ ಹೆಂಗಸರು ಹೊರಗಡೆ ಹೋಗುವಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸ್ವಲ್ಪ ಜನಕ್ಕೂ ಕೂಡ ಬುದ್ಧಿ ಬೇಕು,
ಸ್ವಚ್ಛ ಭಾರತ ಮಿಷನ್ ಅಂತ ಹೇಳಿ ಎಷ್ಟೋ ಸಾವಿರಾರು ರೂಪಾಯಿನ ಸರ್ಕಾರಗಳು ಖರ್ಚು ಮಾಡುತ್ತಲೇ ಬರ್ತಾ ಇದೆ. ಅದು ಕೂಡ ಯೋಜನೆ ಸಮರ್ಪಕವಾಗಿದೆ. ಇದೇ ರೀತಿ ಆದರೆ ಅದೆಷ್ಟೋ ಹಳ್ಳಿಗಳಲ್ಲಿ ಮಹಿಳೆಯರ ಮಾನ ಹೋಗುವಂಥ ಇಂತಹ ಹಲವಾರು ಕೃತ್ಯಗಳು ಮುಂದೆಯೂ ಕೂಡ ಆಗತ್ತೆ. ಅದನ್ನು ನಿಲ್ಲಿಸೋದಕ್ಕೆ ಯಾರಿಂದನೂ ಆಗೋದಿಲ್ಲ. ಜನರಿಗೆ ಅರಿವು ಬರಬೇಕು, ಸರ್ಕಾರಗಳು ಕೂಡ ಅದಕ್ಕೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು. ಬಯಲು ಟಾಯ್ಲೆಟ್ಗೆ ಹೋದರೆ ಸಾಕು ದಂಡವನ್ನು ವಿಧಿಸಲಾಗುವುದು ಅಂತ ಹೇಳಿ ದೊಡ್ಡ ನಾಮಫಲಕಗಳನ್ನ ಹಾಕ್ತಾರೆ ಹೊರತಾಗಿ ಯಾವ ವ್ಯಕ್ತಿಯ ಮೇಲೆ ಕೂಡ ಇವತ್ತಿಗೂ ಒಂದು ಕೇಸನ್ನು ಹಾಕಿಲ್ಲ, ಒಂದು ದಂಡವನ್ನು ವಸೂಲಿ ಮಾಡಿಲ್ಲ. ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹಳ್ಳಿಗರು ಒಂದೇ ನಾವು ಹೇಳಿದ್ದೆ ಆಟ ಅಂತ ಹೇಳಿ ಜನರು ಮತ್ತು ಪಂಚಾಯತ್ಗಳ ಮಧ್ಯೆ ಅಡ್ಜಸ್ಟ್ಮೆಂಟ್ ಇರುತ್ತೆ. ಹಾಗಾಗಿ ಯಾವ ದಂಡಗಳನ್ನು ಹಾಕೋದಿಲ್ಲ. ಹಾಗಾಗಿ ಕಠಿಣವಾದಂತಹ ಕ್ರಮಗಳು ಜನರಿಗೆ ಬುದ್ಧಿ ಬರುವ ತನಕ ಈ ಟಾಯ್ಲೆಟ್ ಸಮಸ್ಯೆ ಬಗೆಹರಿಯೋದಿಲ್ಲ. ಮಹಿಳೆಯರಿಗೆ ಮುಜುಗುರ ತಪ್ಪಿದ್ದಲ್ಲ. ಇಂತಹ ಪ್ರಕರಣಗಳು ಅಲ್ಲಲ್ಲಿ ಆಗ್ತಾನೆ. ಆದಷ್ಟು ಜನ ಮತ್ತು ಸರ್ಕಾರಗಳು ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಹಳ್ಳಿಗಳಲ್ಲಿ ಹೊರಗಡೆ ಟಾಯ್ಲೆಟ್ಗೆ ಹೋಗುವಂತಹ ಪ್ರಸಂಗಗಳನ್ನು ತಪ್ಪಿಸುವಂತಹ ಕೆಲಸಗಳು ಆಗಬೇಕು. ಇದು ಜಸ್ಟ್ ಒಂದು ಘಟನೆಯ ಹಿನ್ನೆಲೆ. ಈ ಮೂಲಭೂತ ಸೌಕರ್ಯಗಳು ಯಾವ ರೀತಿ ನಮ್ಮ ದೇಶದಲ್ಲಿದೆ ಅನ್ನೋದನ್ನ ಹೇಳುವ ಪ್ರಯತ್ನ ನಮ್ದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾರೆ ರನ್ ಟಿವಿ. ಇದು ಸಾಮಾಜಿಕ ಚಿಹ್ನೆ. ನರ್ಸರಿಯಿಂದ ಪಿಯುಸಿ ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ ಎಲ್ಟಿ. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ ಜೆಇಇ, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ ಸಿಬಿಎಸ್ಇ ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ ಸಿಬಿಎಸ್ಇ ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.